ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಈ ಆನ್ಲೈನ್ ತರಗತಿಯನ್ನು ಆರಂಭ ಮಾಡ್ತಿದ್ವಿ. ತಮಗೆಲ್ಲರಿಗೂ ಈ ಆನ್ಲೈನ್ ತರಗತಿಯ ಆತ್ಮೀಯವಾದಂಥ ಸ್ವಾಗತ. ಬನ್ನಿ, ನಾವು ನಿನ್ನೆ ಸರಳೀಕರಣ ಹಾಗೂ ಮಿಶ್ರಕ್ರಿಯೆ ಅಥವಾ ಸಂಕ್ಷೇಪಿಸುವಿಕೆ ಬಗ್ಗೆ ಡೀಪಾಗಿ ತಿಳ್ಕೊಂಡ್ವಿ. ಅದಂದ್ರೆ ಏನು, ಮತ್ತೆ ಅದರ ಮೇಲೆ ಇರ್ತಕ್ಕ ಸಣ್ಣ ಪುಟ್ಟ ಲೆಕ್ಕಗಳನ್ನು ಮಾಡಿದ್ವಿ. ಸೊ ಆವರಣವಿಲ್ಲದಾಗ ಲೆಕ್ಕ ಮಾಡಿದ್ವಿ. ಸೊ ಹಂಗೆ ಆವರಣವಿಲ್ಲದಿರುವಾಗ ಇನ್ನೂ ಒಂದು ಲೆಕ್ಕ ಸ್ವಲ್ಪ ಇನ್ನು ಲಕ್ಷ ನಾವೇನ್ ಮಾಡಿದಪ್ಪ ನಿನ್ನೆ, ಜಸ್ಟ್ ಭಾಗಾಕಾರ ಮತ್ತು ಗುಣಾಕಾರ, ತರಾಂತರ, ಸಂಕಲನ, ತರಾಂತರ ವ್ಯವಕಲನವನ್ನು ಡಿಸ್ಕಸ್ ಮಾಡಿದ್ವಿ. ಅಂದರೆ ಡಿ ಎಂ ಎ ಎಸ್ ಡಿ ಮಾಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ಇದು ಆವರಣವಿಲ್ಲದಿರುವಾಗ ಚರ್ಚೆ ಮಾಡ್ತಕ್ಕಂಥ ಲಕ್ಷಣ ನಿಯಮ. ಆದರೆ ಅದಕ್ಕಿಂತ ಮುಂಚೆ ಒಂದು ಓ ಅಂತ ಬರುತ್ತೆ. ಸೊ ಅದು ವಿಶೇಷ ಗುಣಾಕಾರ. ವಿಶೇಷ ಗುಣಾಕಾರ ನಾ ಇದ್ರ ಬಗ್ಗೆ ನಾನು ನಿನ್ನೆ ಚರ್ಚೆ ಮಾಡಿಲ್ಲ. ಸೊ ಲೆಕ್ಕದಲ್ಲಿ ತಂದಿರಲಿಲ್ಲ. ಯಾಕಂದ್ರೆ ಕೊಟ್ಟಂತ ಮೊದಲು 4 ಭಾಗಾಕಾರ, ಗುಣಾಕಾರ, ಕೂಡಿಸು ಮತ್ತು ಕಳೆಯತಕ್ಕಂಥ ಲೆಕ್ಕ ಪರ್ಫೆಕ್ಟ್ ಆದ್ಮೇಲೆ ತರಬೇಕಂತ ಅನ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ನಿನ್ನೆ ಬ್ರೀಫ್ ಆಗಿ ನಿಧಾನವಾಗಿ ಚಂದ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಯಾರೆಲ್ಲ ನಿನ್ನೆ ಕ್ಲಾಸ್ ನೋಡಿಲ್ಲ, ಸೊ ಅವ್ರು ಹೋಗಿ ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ. ತದನಂತರ ಈ ವಿಡಿಯೋ ನೋಡ್ರಿ, ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನಾವು ಸ್ವಲ್ಪ ಇವತ್ತು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಚರ್ಚೆ ಮಾಡೋಣ ಬನ್ನಿ. ಹಾಗೂ ಇನ್ನು ತಾವೆಲ್ಲ ಅತಿಯಾಗಿ ಕಾಯ್ತಕ್ಕಂಥ ಒಂದು ಟಾಪಿಕ್ ಅಪ್ಪ ಅಂತಂದ್ರೆ ಆನ್ಲೈನ್ ಕ್ಲಾಸ್. ಇನ್ನು ಯಾರೆಲ್ಲ ನೀವಿನ್ನು ನಮ್ಮ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಿಲ್ಲ, ಇನ್ನು ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಇನ್ನು ಯಾರೆಲ್ಲ ಅಡ್ಮಿಷನ್ ತೊಗೊಂಡಿಲ್ಲ, ಬೇಗ ಬೇಗ ಅಡ್ಮಿಷನ್ ತೊಗೊಂಡ್ಬಿಡ್ರಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕ್ಲಾಸ್ ರನ್ ಆಗ್ತಾ ಇದೆ. ಸೊ ಯಾರೆಲ್ಲ 3 ಮತ್ತು 4 ಮತ್ತು 5ನೇ ಕ್ಲಾಸ್ ಓದ್ತೀರ ಅವರೆಲ್ಲರಿಗೂ ಆನ್ಲೈನ್ ಕ್ಲಾಸ್ಗೆ ಕೇವಲ 4,000 ರೂಪಾಯಿಗಳು ಮಾತ್ರ. ಸೊ ಆನ್ಲೈನ್ ಕ್ಲಾಸ್ ತಗೊಳ್ಳೋದ್ರಿಂದ ತಮಗೆಲ್ಲ ಏನೆಲ್ಲ ಲಾಭ ಅಂತಂದ್ರೆ, ಲೈವ್ ಕ್ಲಾಸಸ್ ಇನ್ ಗೂಗಲ್ ಮೀಟ್. ನಾವು ಡೈಲಿ ಲೈವ್ ಕ್ಲಾಸ್ ಮಾಡ್ತಾ ಇದೀವಿ. ಸೊ ನೀವು ಬೇರೆ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ. ಸೊ ಯೂಟ್ಯೂಬಲ್ಲಿ ಕ್ಲಾಸಲ್ಲಿ ನೋಡ್ತೀನಿ, ನಿಮ್ಗೆ ಡೌಟ್ ಬಂದ ತಕ್ಷಣ ನೀವೇನು ಮಾಡ್ತೀರಿ, ಮತ್ತೆ ವಿಡಿಯೋ ಪಾಸ್ ಮಾಡ್ಬೇಕು, ನೋಡ್ಬೇಕು. ಅದು ಬಿಟ್ಟು ಬೇರೆ ಆಪ್ಷನ್ ಏನಾದರೂ ಇದೆಯಾ? ಇಲ್ಲ. ಸೊ ಅದೇ ಲೈವ್ ಕ್ಲಾಸಲ್ಲಿ ನಮ್ಮ ಜೊತೆ ಗೂಗಲ್ ಮೀಟಲ್ಲಿ ಸಿಕ್ಕರೆ ಸೊ ಡೌಟ್ ಕೇಳ್ಬೋದು, ಮತ್ತೆ ನಾವು ವಿವರಣೆ ಮಾಡ್ತೀವಿ, ಮತ್ತೆ ಡೌಟ್ ಕೇಳ್ಬೋದು, ಮತ್ತೆ ವಿವರಣೆ ಮಾಡ್ತೀವಿ. ಸೊ ಹೀಗಾಗಿ ಕ್ಲೀನಾಗಿ ನಿಮಗೆಲ್ಲ ಅನುಕೂಲ ಆಗುತ್ತೆ. ಸೊ ಅದೇ ರೀತಿ PDF ನೋಟ್ಸ್, ಪ್ರತಿ ಚಾಪ್ಟರ್ ಮೇಲೆ PDF ನೋಟ್ಸ್ ಕೊಡ್ತಾ ಹೋಗ್ತೀವಿ. ನೀವೆಲ್ಲ ಕ್ಲೀನಾಗಿ ನೀವು ವರ್ಕ್ ಮಾಡ್ಬೋದು, ಡೌಟ್ ಇದ್ರೆ ಕೇಳ್ಬೋದು ಕ್ಲೀನಾಗಿ. ವೀಕ್ಲಿ ಟೆಸ್ಟ್, ಪ್ರತಿ ಟಾಪಿಕ್ ಮೇಲೆ ಟೆಸ್ಟನ್ನು ಕಳಿಸ್ತಾ ಇರ್ತೀವಿ. ಅಲ್ಲೇ ಟೆಸ್ಟ್ ಮಾಡ್ಬೋದು, ಕ್ಲಿಯರ್ ಮಾಡ್ಬೋದು, ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. PPT ಪ್ರೆಸೆಂಟೇಷನ್, ಸೊ ನಾವೇನು ಕ್ಲಾಸ್ ಮಾಡ್ತೀವಲ್ಲ ಅದೇ ಟೈಪಲ್ಲಿ PPT ಅಂತ ಬರುತ್ತೆ, ಪ್ರೆಸೆಂಟೇಷನ್ ಮಾಡ್ತೀವಿ. ಕೇವಲ ಬೇರೆ ಬೋರ್ಡ್ ಮೇಲಲ್ಲ, ಬೋರ್ಡ್ ಮೇಲೆ ಮಾಡಿದರೆ ಅದು ಬೋರ್ಡ್ ವರ್ಕ್ ಆಗುತ್ತೆ. PPT ಪ್ರೆಸೆಂಟೇಷನ್ ಅಂತೇಳಿ ಬರ್ತದೆ. ಲೈವ್ ಅಂಡ್ ರೆಕಾರ್ಡ್ ಕ್ಲಾಸ್ ಇನ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆ್ಯಪ್. ಲೈವ್ ಕ್ಲಾಸ್ ಜೊತೆಗೆ ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ಒಂದು ವೇಳೆ ಲೇಟಾಗಿ ಬಂದ್ರಪ್ಪ, ನೀವು ಕ್ಲಾಸೇ ಕೇಳಿದ, ರೆಕಾರ್ಡ್ ಕ್ಲಾಸ್ ಆಲ್ರೆಡಿ ಇರ್ತದೆ ಕ್ಲಾಸ್ ಮಾಡಿದ್ದು. ಸೊ ಅದು ಎಲ್ಲಿ ಸಿಗುತ್ತೆ ಅಂದರೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆ್ಯಪ್. ನೀವೆಲ್ಲ ಚಾಲೆಂಜ್ ಕೋಚಿಂಗ್ ಅಂತೇಳಿ ಸರ್ಚ್ ಮಾಡಿದ್ರೆ ಸಿಗ್ತದೆ. ಸೊ ನಮ್ಮಲ್ಲಿ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ತಾವ್ರು ಎಲ್ಲರಿಗೆ ನಿಮಗೆ ಆ್ಯಪನ್ನು ನಾವು ಕೊಡ್ತೀವಿ. 1-on-1 ಇಂಟ್ರಾಕ್ಷನ್. ಸೊ ನಾವೆಲ್ಲ ನಿಮ್ಮ ಒಬ್ಬರೊಬ್ಬರ ಜೊತೆಗೆ ಆರಾಮ್ಸೆ ನೀವು ನೋಡೋದು, ಡಿಸ್ಕಸ್ ಮಾಡೋದು, ಪಾಠವನ್ನು ಹೇಳ್ಕೊಡ್ತೀವಿ, ಪ್ರತಿಯೊಬ್ಬರು ಮಾತನಾಡಬಹುದು. ಡೌಟ್ ಸೆಷನ್, ಒಂದು ಕಂಪ್ಲೀಟ್ ಕ್ಲಾಸೇ ಡೌಟ್ ಅಂತಲೇ ಇರ್ತದೆ. ಸೊ ನೀವೆಲ್ಲ ಕ್ಲಿಯರ್ ಆಗಿ ಡೌಟನ್ನು ಕ್ಲಾರಿಫೈ ಮಾಡ್ಬೋದು. ಇಷ್ಟೆಲ್ಲ ಸಿಗ್ತದೆ ಕೇವಲ 4,000 ರೂಪಾಯಿಗಳಿಗೆ ಮಾತ್ರ. ಹಿಂದೆ ನೀವು ಈಗಲೇ ಕರೆ ಮಾಡ್ಬೇಕು, ಯಾಕಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕ್ಲಾಸ್ ರನ್ ಆಗ್ತದವೆ. ಸೊ 9449771212 ಹಾಗೂ 9900206243 ಈ ನಂಬರ್ನ ನೋಟ್ ಡೌನ್ ಮಾಡ್ಕೊಂಬಿಡ್ರಿ. ಈಗಲೇ ನಿಮ್ಮ ಪೇರೆಂಟ್ಸ್ ಈಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ. ಆನ್ಲೈನ್ ಕ್ಲಾಸ್ ಯಾರೆಲ್ಲ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅವರೆಲ್ಲ, ನಾವು ಯಾರೆಲ್ಲ ಈಗ ಪ್ರೆಸೆಂಟ್ 5th ಕ್ಲಾಸ್ ಓದ್ತಿದ್ರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಯಾರು ತಪ್ಪದೆ ಮರಿಬೇಡ್ರಿ, ಪಕ್ಕ ಆನ್ಲೈನ್ ಕ್ಲಾಸ್ ಜಾಯಿನ್ ಮಾಡಿರಿ. ನೀವು ನವೋದಯ ಆಗಿರಲಿ, ಆದರ್ಶ ಇರಲಿ, ಮುರಾರ್ಜಿ ಇರಲಿ, ಸೈನಿಕ ಯಾವುದೇ ಎಕ್ಸಾಮ್ ನೀವೇನು ಕ್ಲಿಯರ್ ಮಾಡ್ಬೋದು. ಸೊ ಬನ್ನಿ ನಾವು ಟಾಪಿಕ್ ಹೋಗೋಣ. ಸೊ ನೋಡಂಬ್ರಿ, ಒಂದು ಸಣ್ಣ ಲೆಕ್ಕ ನೋಡಂಬ್ರಿ. ಸೊ ಈಗ ವಿಶೇಷ ಗುಣಾಕಾರ ಹಾಗೂ ಗುಣಾಕಾರ, ಭಾಗಾಕಾರ, ಕೂಡಿಸು ಕಳೆದ ಮೇಲೆ ಒಂದು ಸಣ್ಣ ಲೆಕ್ಕ ನೋಡಂಬ್ರಿ. ನೋಡ್ರಿ, 6 ಡಿವೈಡ್ ಬೈ 3 ರ 2 ಪ್ಲಸ್ 15 ಇಂಟು 3 ಮೈನಸ್ 10. ಇದೊಂದು ಲೆಕ್ಕ. ಇಲ್ಲಿ ನೋಡ್ರಿ ಏನಿದೆ, ಡಿವೈಡ್ ಬೈ ಚಿಹ್ನೆ ಇದೆ, ರ ಅನ್ನೋ ಪದ ಇದೆ, ಪ್ಲಸ್ ಇದೆ, ಇಂಟು ಇದೆ, ಮೈನಸ್. ಸೊ ಈ ರೀತಿ ಲೆಕ್ಕ ಇದ್ರೆ ಏನು? ಸೊ ಇವು ನಮ್ಗೆ ಗೊತ್ತಾಗುತ್ತೆ. ODMAS. ಓ ಅಂದರೆ ಆಫ್, ಅಂದರೆ ವಿಶೇಷ ಗುಣಾಕಾರ. ಡಿ ಅಂದರೆ ಭಾಗಾಕಾರ, ಅಂದರೆ ನಿಮ್ಗೆ ಗೊತ್ತೈತಿ. ಎಂ ಅಂದರೆ ಗುಣಾಕಾರ, ಎ ಅಂದರೆ ಪ್ಲಸ್, ಎಸ್ ಅಂದರೆ ಮೈನಸ್.
ಸೊ ಇಲ್ಲಿ ವಿಶೇಷ ಗುಣಾಕಾರದಲ್ಲಿ ದಾ ಬರ್ಬೋದು ಅಥವಾ ರಾ ಬರ್ಬೋದು ಅಥವಾ ಈ ರೀತಿ ವರ್ಗಮೂಲ ಚಿಹ್ನೆ ಬರ್ಬೋದು ಅಥವಾ ವರ್ಗ ಬರ್ಬೋದು ಯಾವ್ದಾರ ಒಂದು ಸಂಖ್ಯೆ ಮೇಲೆ ಎ ಸ್ಕ್ವೇರ್ ಅನ್ಕೊಳ್ರಿ 3 ವರ್ಗ ಬರ್ಬೋದು ಈ ರೀತಿಯಲ್ಲ ಅಥವಾ ಇಂಗ್ಲೀಷಲ್ಲಿ ಓ ಎಫ್ ಆಫ್ ಅಂತ ಬರ್ಬೋದು. ಸೊ ನೀವು ಮೊದಲು ಆದ್ಯತೆ ಇದಕ್ಕೆ ಕೊಡ್ಬೇಕು. ಸರ್ ದಾ ರಾ ಅಂತ ಬಂದ್ರೆ ಇಂಟು ಚಿಹ್ನೆ ಹಾಕಬೇಕು. ಇಲ್ಲಿ ರಾ ಅಂತ ಬಂದಿದೆ 3ರ 2. ಸೊ ಫಸ್ಟ್ ನೀವು ಇದನ್ನೇ ಮಾಡಬೇಕು. ನೆನಪಿನಲ್ಲಿ ಇಟ್ಕೊಳ್ರಿ, ಫಸ್ಟ್ ನೀವು ಇದನ್ನೇ ಮಾಡಬೇಕು. ಸೊ ಇದಕ್ಕೆ ಏನು ಮಾಡಬೇಕು? ರಾ ತೆಗಿಬೇಕು, ಇಂಟು ಹಾಕ್ಬೇಕು. ರಾ ತೆಗಿಬೇಕು, ಇಂಟು ಹಾಕ್ಬೇಕು. 3 2 6 ಅದ್ರ ಕೆಳಗಡೆ ಬರಿಬೇಕು. ಉಳಿದೆಲ್ಲ ಸೇಮ್. ಸೊ ಇಸ್ ಈಕ್ವಲ್ ಟು ಹಾಕ್ರಿ 6 ಡಿವೈಡ್ ಬೈ ಚಿಹ್ನೆ ಡಿವೈಡ್ ಬೈ ಇದ್ರ ಆನ್ಸರ್ ಬಂದಂತೆ. ಅದು ಬಿಟ್ಟು ಮತ್ತೇನು ಬರೆಯಂಗಿಲ್ಲ. ಪ್ಲಸ್ 15 ಇಂಟು 3 ಮೈನಸ್ 10. ಸೊ ಇದು ಲೆಕ್ಕ. ನೆಕ್ಸ್ಟ್ ಏನು ಮಾಡ್ತು? ಓ ಮುಗೀತು ನಮ್ದು. ಡಿ ಮಾಡ್ಬೇಕು. ಡಿ ಭಾಗಾಕಾರ ಏನೈತೆ ಇಲ್ಲೇ ಫಸ್ಟ್ ಇದೆ ನೋಡ್ರಿ. 6 ಡಿವೈಡೆಡ್ ಬೈ 6 ಎಷ್ಟು ಹತ್ತು ಉತ್ತರ? 6 ಬಾಗ್ಲಿ 6 1 ಆಗುತ್ತೆ. ಕೆಲವು ಮಕ್ಳು ಏನು ಮಾಡ್ತಾರೆ 6 6 36 ಬರೀತೀರಿ. ಸೊ ಕನ್ಫ್ಯೂಸ್ ಆಗ್ಬಿಡ್ರಿ. ಭಾಗಾಕಾರ ಅಂದ್ರೆ ಭಾಗಿಸ್ಬೇಕು, ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಿದಾಗ ಯಾವಾಗ ಆನ್ಸರ್ ಸಣ್ಣದಾಗುತ್ತಾ. ನೆಕ್ಸ್ಟ್ ಉಳಿಕಿದ್ದು ಪ್ಲಸ್ 15 ಇಂಟು 3 ಮೈನಸ್ 10. ನೋಡ್ರಿ ನಾನು ಎಲ್ಲ ಸೇಮ್ ಬರ್ತೀನಿ, ಇದಷ್ಟೇ ಅನ್ಸುತ್ತೆ. ಈಗ ನೆಕ್ಸ್ಟ್ ಡಿವಿಷನ್ ಆಯಿತು. ಮಲ್ಟಿಪ್ಲಿಕೇಶನ್ ಮಾಡೋಕೆ ಮಲ್ಟಿಪ್ಲಿಕೇಶನ್ ನೋಡ್ರಿ 15 ಇಂಟು 3 15 ಮೂರಲೆ. ಸೊ ಇಸ್ ಈಕ್ವಲ್ ಟು ಹಾಕ್ರಿ 15 ಮೂರಲೆ 45. ಕೆಲವು ಮಕ್ಳು ಏನು ಮಾಡ್ತಾರ ಮಲ್ಟಿಪ್ಲಿಕೇಶನ್ ಜಾಗದಲ್ಲಿ ಭಾಗಿಸಕ್ಕೆ ಹೋಗ್ತಾರೆ. ನೋ ಕನ್ಫ್ಯೂಸ್ ಆಗ್ಬಿಡ್ರಿ. ಸೊ 15 ಮೂರಲೆ 45. ಸೊ ಒಂದಕ್ಕೊಂದು ಪ್ಲಸ್ಸಿಗೆ ಪ್ಲಸ್ಸು ಮೈನಸ್ಸಿಗೆ ಮೈನಸ್ಸು 10. ಈಗ ಏನು ಮಾಡ್ಬೇಕು? ಎಡಿಷನ್ ಮಾಡ್ಬೇಕು. ಎಡಿಷನ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ಏನು ಮಾಡ್ಬೇಕು ಸರ್ ನೋಡ್ರಿ, ಸರಿಯಾಗಿ ಗಮನ ಕೊಡ್ರಿ. ಈ ಪ್ಲಸ್ 5 ಅಂದ್ರೆ ಇವೆರಡನ್ನ ಕೂಡಿಸೋದಲ್ಲ. ಈ ಪ್ಲಸ್ ಯಾವುದಕ್ಕೆ ಸಂಬಂಧಪಡುತ್ತೆ? ಕೇವಲ 45ಗೆ ಮಾತ್ರ ಪ್ಲಸ್ ಸಂಬಂಧಪಡುತ್ತೆ. ಸೊ 1ಗೆ ಇಲ್ಲೇನಕ್ಕೆ ಪ್ಲಸ್ ಹಾಕ್ರಿ. ಎಸ್, ಇಲ್ಲಿ ಮೈನಸ್ ಇದೆ, ಮೈನಸ್. ಈಗ ನೋಡಬೇಕು, ಇಲ್ಲಿ ಪ್ಲಸ್ 1 ಇದೆ, ಪ್ಲಸ್ 45 ಇದೆ, ಮೈನಸ್ ಇದೆ. ನೀವು ಸ್ವಲ್ಪ ಒಂದು ಇನ್ಫಾರ್ಮೇಶನ್ ಹೇಳ್ಕೊರಿ. 2 ಪ್ಲಸ್ ಚಿಹ್ನೆ ಇದ್ರೆ ಮಾತ್ರ ಕೂಡಿಸ್ಬೇಕು, ಅಥವಾ 2 ಮೈನಸ್ ಚಿಹ್ನೆ ಇದ್ರೆ ಮಾತ್ರ ಕೂಡಿಸ್ಬೇಕು. 2 ಪ್ಲಸ್ ಇದ್ರೆ ಏನು ಮಾಡ್ಬೇಕು? ಎಡಿಷನ್ ಮಾಡ್ಬೇಕು. 2 ಮೈನಸ್ ಇದ್ರು ಎಡಿಷನ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲೊಂದು ಪ್ಲಸ್ ಕಾಣುತ್ತೆ, ಇಲ್ಲೊಂದು ಪ್ಲಸ್ ಕಾಣಕೈತಿ, ಇಲ್ಲೊಂದು ಪ್ಲಸ್. ಅವಾಗ ನಾವೇನು ಮಾಡ್ಬೇಕು? ಎಡಿಷನ್ ಮಾಡಬೇಕು. ಸರ ಮೈನಸ್ ಸಬ್ಟ್ರಾಕ್ಟ್ ಯಾವಾಗ ಮಾಡ್ಬೇಕು ಅಂದ್ರೆ ಕಳಿ ಯಾವಾಗ ಕಳಿಬೇಕು? ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕಳಿಬೇಕು, ಅಥವಾ ಒಂದು ಮೈನಸ್ ಪ್ಲಸ್ ಇದನ್ನು ಕಳಿಬೇಕು. ಈ ರೀತಿ ಇದ್ರೆ ಕಳಿಬೇಕು. ಸೊ ನೆನಪಿರ್ಲಿ, ಪ್ಲಸ್ ಪ್ಲಸ್ ಕೂಡಿಸ್ರಿ. 1 + 45. ಸೊ 46 ಮೈನಸ್ 10. ಈಗ ನೋಡ್ರಿ, ಇದೇನಕ್ಕೂ ಪ್ಲಸ್ ಇರುತ್ತೆ, ಇದು ಮೈನಸ್ ಇದೆ. ಒಂದು ಪ್ಲಸ್ಸು ಒಂದು ಮೈನಸ್ ಅಂದ್ರೆ ಕಳಿಬೇಕು. ಸೊ 46ರಲ್ಲಿ 10 ಕಳೀರಿ, ಟೋಟಲ್ ಆಗಿ ಉತ್ತರ 36. ನೋಡ್ರಿ, ಯಾರಿಗೆಲ್ಲ ಕ್ಲೀನಾಗಿ ಅರ್ಥ ಆಗ್ತಿದೆಯಾ? ಸೊ ಕ್ಲೀನಾಗಿ ನಾವೇನಾದರೂ ಇನ್ಫಾರ್ಮೇಶನ್ ನಮ್ಮ ಕಡೆ ಇತ್ತು, ಸೊ ನಾವು ಹೆಂಗೆ ಲೆಕ್ಕ ಮಾಡ್ಬೇಕಂತ ಟಾಪಿಕ್ ಗೊತ್ತಿದ್ರೆ ಇದು ಏನು ಬ್ಯಾಡ್ರಿ, ಪಟ್ ಡೈರೆಕ್ಟ್ ಉತ್ತರ ಹೇಳ್ಬೋದು. ಸೊ ನಾನು ನಿಮ್ಗೆ ಡೈರೆಕ್ಟ್ ಉತ್ತರ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೋಡ್ಕೊಳ್ರಿ, ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ರಿ. 1 ಸೆಕೆಂಡ್ ನಾನು ಸರಿತೀನಿ, ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಲೆಕ್ಕ ಹೋಗೋಣ ಬನ್ನಿ. ಸೊ 2ನೇ ಲೆಕ್ಕ ಅದೇ ಟೈಪ್ ನೋಡೋಣ. ಮೂವತ್ತು ಇಂಟು 75 ಡಿವೈಡ್ ಬೈ 15 ಪ್ಲಸ್ 108 ಮೈನಸ್ 600. ನೋಡ್ರಿ ಲೆಕ್ಕ ಏನು ಸರ್ ಇದಿಷ್ಟು ದೊಡ್ಡ ಲೆಕ್ಕ ಕೊಟ್ಟಿರಿ ಅಂತ ಕನ್ಫ್ಯೂಸ್ ಆಗಬಾರ್ದು, ಭಯ ಪಡಬಾರ್ದು. ಫಸ್ಟ್ ನಾವು ಮತ್ತೆ ಏನು ಮಾಡ್ಬೇಕಪ್ಪ ಅಂದರೆ, ಸೊ ಕ್ಲೀನಾಗಿ ಗೊತ್ತಾಗ್ಬೇಕು ನಮ್ಗೆ. ಫಸ್ಟ್ ಓ ಬಿಡಿಸ್ಬೇಕು, ಡಿ ಬಿಡಿಸ್ಬೇಕು, ಎಮ್ ಬಿಡಿಸ್ಬೇಕು, ಎ ಬಿಡಿಸ್ಬೇಕು, ಎಸ್ ಬಿಡಬೇಕು. ಓ ಅಂದರೆ ಏನಾದ್ರು ಆಗ್ಬೋದು, ದಾ ಆಗಿರ್ಬೋದು ಅಥವಾ ರಾ ಆಗಿರ್ಬೋದು. ಇವೆರಡು ಜಾಗದಲ್ಲಿ ಇವೆರಡು ತೆಗೆದು ಇಂಟು ಹಾಕ್ಬೇಕಂತ ತಿಳಿಯಾಗಿರ್ಬೋದು. ಭಾಗಾಕಾರ ಚಿಹ್ನೆ, ಗುಣಾಕಾರ ಚಿಹ್ನೆ, ಕೂಡಿಸೋದು, ಕಳೆದು. ಬರೀ ಓ ಅಂದರೆ ದಾ ಅಥವಾ ರಾ ಎಲ್ಲಿದೆ? ಇಲ್ಲಿದೆ. ಫಸ್ಟ್ ಇದನ್ನೇ ಮಾಡ್ಬೇಕು ನಾವು. ಯಾಕೆ ಹೇಳ್ರಿ? ಫಸ್ಟ್ ಅದೇ ನೋಡ್ರಿ, ಫಸ್ಟ್ ಓ ಅಂತ ಮಾತೆ. ಸೊ ರಾ ತೆಗೆದು ಏನು ಮಾಡ್ಬೇಕು? ಇಂಟು ಹಚ್ಚಬೇಕು. ರಾ ತೆಗಿಬೇಕು, ಇಂಟು ಹಚ್ಬೇಕು. ಇದಕ್ಕೆ ವಿಶೇಷ ಗುಣಾಕಾರ ಅಂತಾರ. 100 × 8 800. 1 8 8
2 0. ಸೊ ಉಳಿಕಿದೆಲ್ಲ ಸೇಮ್. ಸೊ 30 ಇಂಟು 75 ಡಿವೈಡೆಡ್ ಬೈ 15 ಪ್ಲಸ್ ಮೈನಸ್ 600. ನೋಡ್ರಿ ನಾನೇನಾದರೂ ಮಾಡಿದ್ದೇನೆ ಏನು ಜಸ್ಟ್ ಈ ಬಾಕ್ಸ್ ಆನ್ಸರ್ ಬರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು, ಇದು ಫಿನಿಶ್ ಬಾಕಾರ ನೋಡ್ಬೇಕು. ಬಾಕರಲ್ಲೈತೆ ಐತೆ ನೋಡ್ರಿ, ಕಾಣುತ್ತಾ? ಬಾಕ್ಸ್ ಹಾಕ್ಬೇಕು. 15ರಿಂದ 75 ಬಾಕ್ಸ್. 15 ಮಗೆ 75 ಅಬ್ಸರ್ವ್, ಜಸ್ಟ್ ಥಿಂಕ್. 15 15 5 15 5 75 0 0. ಸೊ ವಿ ಗೆಟ್ ಆನ್ಸರ್ ಇಸ್ 5. ಸೊ ಉತ್ತರ ಬಂದಿದೆ 5. ಕರೆಕ್ಟ್ ಅದ್ರ ಕೆಳ ಬರೀರಿ, ಹುಡುಕಿದೆಲ್ಲ ಕರೆಕ್ಟ್ ಬರೀರಿ. 30 30 ಇಂಟು ಪ್ಲಸ್ ನಾವು ಒಟ್ಟ ಬಾಕ್ಸ್ ನೋಡಿದೆ ಏನು ಬರೆಯಂಗಿಲ್ಲ, ಅದಕ್ಕೆ ಆನ್ಸರ್ ಅಷ್ಟೇ ಬರೀತೀವಿ. 800 ಮೈನಸ್ 600. ನೋಡ್ರಿ ಈಗ ಕಂಪ್ಲೀಟ್ ಆಯಿತು. ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಐತೆ ನೋಡ್ರಿ, ಇಂಟು ಐತೆ ಪ್ಲಸ್ ಐತೆ ಮೆಸೇಜ್. ಸೊ ಇಲ್ಲಿ ಐತೆ ಫಸ್ಟ್ ಐತೆ ಮಲ್ಟಿಪ್ಲಿಕೇಶನ್ 30 ಇಂಟು 5. ಸೊ ಇದನ್ನು ಕರೆಕ್ಟಾಗಿ ಮಾಡ್ರಿ ನಾವು. ಸೊ ನೋಡ್ರಿ 30 ಇಂಟು 5, 5 3 15, ಈ 0 ಲಾಸ್ಟ್ ಇಡಬೇಕು. 150 ಆಗುತ್ತೆ. ಕ್ಲೀನಾಗಿ ನೋಡಬೇಕು. ಸೊ ಇದಕ್ಕೆ ಉತ್ತರ 150 ಪ್ಲಸ್ 800 ಮೈನಸ್ 600. ಸೊ ಏನು ಮಾಡಬೇಕು, ಮತ್ತೆ ಇದು ಮುಗೀತು, ಕೂಡಿಸ್ಬೇಕು. ಕೂಡಿಸ್ಬೇಕಂದ್ರೆ ನಾನು ಆಲ್ರೆಡಿ ಅಬ್ಸರ್ವ್ ಹೇಳಿದ್ದೆ ಏನು ಮಾಡ್ಬೇಕಂತ. ಫಸ್ಟ್ ಚಿಹ್ನೆ ಗುಡಿಸ್ಬೇಕು. ಇದಕ್ಕೆ ಏನು ಲೆಕ್ಕರು ಪ್ಲಸ್ ಇರ್ತತೆ, ಇದಕ್ಕೂ ಪ್ಲಸ್ ಇದೆ, ಇದಕ್ಕೂ ಮೈನಸ್ ಇದೆ. ಮೈನಸ್ 600 ಪ್ಲಸ್ 800 ಪ್ಲಸ್ 100, ಎರಡು ಕಡೆ ಪ್ಲಸ್ ಇದ್ರೆ ಮಾತ್ರ ಕೂಡಿಸ್ಬೇಕು. ಸೊ ಇದನ್ನು ಕೂಡಿಸ್ಬೇಕು. ಸೊ 800 ಪ್ಲಸ್ 150, 800 ಪ್ಲಸ್ 150 ಕೂಡಿಸಿದ್ರೆ 0 5 9 950 ಅಂತ ಕೂಡಿಸಿದ್ರೆ ಸೊ ಇದರ ಉತ್ತರ 950 ಮೈನಸ್ 600. ಸೊ 950 600 ಕಳಿಬೇಕು. ಫೈನಲ್ ಆಗಿ ಕಳೆದ್ರೆ ನಮ್ಮ ಉತ್ತರ ಬರ್ತದೆ 0 5 9 6 3. ಸೊ ನಮ್ಮ ಉತ್ತರ ಫೈನಲ್ ಆನ್ಸರ್ 350 ಇಸ್ ದ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಇದೆ. ಸ್ಟೆಪ್ ಬೈ ಸ್ಟೆಪ್ ನಾವು ಕ್ಲೀನಾಗಿ ಬಿಡಿಸ್ತಾ ಹೋದ್ರೆ ಪ್ರತಿಯೊಂದು ಲೆಕ್ಕನೂ ಈಸಿ ಆಗ್ತವೆ. ಓಕೆನಾ? ಸೊ ಇಷ್ಟೆಲ್ಲ ಮಾಹಿತಿ ಕೇವಲ ಆವರಣ ಇಲ್ಲದಿರುವಾಗ. ನಾವೀಗ ಆವರಣವಿರುವಾಗ ನೋಡೋಣ. ಸೊ ಬನ್ನಿ. ಸೊ ಇನ್ನೂ ಒಂದು ಲೆಕ್ಕ ನೋಡೋಣ, ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನು ಟ್ರೈ ಮಾಡೋಣ. ಆವರಣವಿಲ್ಲದಿರುವಾಗ ಡಿಫ್ರೆಂಟ್ ಒಂದು ಟ್ರೈ ಮಾಡೋಣ. ಬನ್ನಿ. ಇನ್ನೊಂದು ಲೆಕ್ಕ 3/2 ಡಿವೈಡ್ ಬೈ 3/1 ಪ್ಲಸ್ 5/2 ಇಂಟು 2/1 ಮೈನಸ್ 10/0. ಸರ್ ಇದು ಯಾವ ಸರ್ ಹೊಸ ಲೆಕ್ಕ ಅಂತ ನೀವು ಅಂದ್ಕೊಂಡ್ರೆ ಬನ್ನಿ. ಸೊ ಬ್ರಾಕೆಟ್ ಇಲ್ಲ, ಫಸ್ಟ್ ಓ ಮಾಡಬೇಕು, ಆಮೇಲೆ ಡಿ ಮಾಡಬೇಕು, ಆಮೇಲೆ ಎಮ್ ಮಾಡಬೇಕು, ಆಮೇಲೆ ಎ ಮಾಡಬೇಕು, ಎಸ್ ಮಾಡಬೇಕು. ಸೊ ಅಂದರೆ ನಿಮ್ಗೆ ಗೊತ್ತೈತಿ ದ ಅಥವಾ ರ ವರ್ಗಮೂಲ ಅಥವಾ ಮ್ಯಾಲಿರ್ತಕ್ಕಂಥ ಘಾತಾಂಕ. ಇದಕ್ಕೆ ಘಾತಾಂಕ ಅಂತೀವಿ. ಇಲ್ಲಿ ಕಾಣ್ತಾ ಇರೋ 2 ಇರ್ಬೋದು, 1 ಇರ್ಬೋದು, 2 ಇರ್ಬೋದು, 1 ಇರ್ಬೋದು, 0 ಇವಕ್ಕೆಲ್ಲ ಘಾತಾಂಕ ಅಂತೀವಿ. ಸೊ ಘಾತಾಂಕ ಇಂಗ್ಲೀಷಲ್ಲಿ ಪವರ್ಸ್. ಈಗ ಇಲ್ಲಿ ಒಂದಿದೆ 3 ಹಿಂಗಿದೆ, ಇದಕ್ಕೆ ಪವರ್ ಅಂತೀವಿ ಅಥವಾ ಘಾತಾಂಕ ಅಂತೀವಿ. ಸರ್ ಕೆಳಗಿರೋ ನಂಬರ್ಗೆ ಬೇಸ್ ಏನ್ರಿ? ಬೇಸ್. ಕನ್ನಡದಲ್ಲಿ ಆಧಾರ ಸಂಖ್ಯೆ ಏನ್ರಿ? ಆಧಾರ ಸಂಖ್ಯೆ. ಮೇಲೆ ಘಾತಾಂಕ, ಕೆಳಗಡೆ ಆಧಾರ ಸಂಖ್ಯೆ. ಇದನ್ನ ನಾವು ಯಾವ ರೀತಿ ಓದ್ತೀವಿ ಸರ್ ಅಂದರೆ 3ರ ಘಾತಾಂಕ 2. ಇಂಗ್ಲಿಷ್ 3 to the power of 2, 5 to the power of 2, 5 to the power of 8, 5ರ ಘಾತ 8, 3ರ ಘಾತ 2, 5ರ ಘಾತ 2, 3ರ ಘಾತ 2, 3 to the power of 2, 3ರ ಘಾತ 1, 3 to the power of 1.
5ರ ಘಾತ 2 5 ಟು ದ ಪವರ್ ಆಫ್ 2, 2ರ ಘಾತ 1 2 ಟು ದ ಪವರ್ ಆಫ್ 1, 10ರ ಘಾತ 0 10 ಟು ದ ಪವರ್ ಆಫ್ 0. ಸೊ ಬನ್ನಿ, ಸೊ ಫಸ್ಟ್ ನಾವು ವಿಶೇಷ ಗುಣಾಕಾರ ಮಾಡಬೇಕು. ಅಂದರೆ ಎಲ್ಲದಕ್ಕೂ ಫಸ್ಟ್ ಅದ್ರ ವ್ಯಾಲ್ಯೂ ತಗೋಬೇಕು. ಸರ್ ಇದನ್ನು ಯಾವ ರೀತಿ ಕಂಡು ಇದರ ಅರ್ಥ ಮತ್ತೆ ನೋಡ್ರಿ, ಯಾವುದೇ ಸಂಖ್ಯೆ ಮೇಲೆ ಯಾವುದೇ ನಂಬರ್ ಇರಲಿ, ಒಂದು ಎಕ್ಸಾಂಪಲ್ ಈಗ 2 ಅದ, ಅದನ್ನೇ ತೋರಿಸ್ಬಿಡ್ಲಿ. 3ರ ಮೇಲೆ 2 ಅಂತಂದ್ರೆ ಅರ್ಥ 3ಅನ್ನು ನಾವು 2 ಬಾರಿ ಗುಣಿಸಲ್ಪಟ್ಟಿದೆ ಅಂತ ಅರ್ಥ. 3ರ ಮೇಲೆ 1 ಇದೆ ಅಂತಂದ್ರೆ ಅರ್ಥ 3 ಅನ್ನೋದು ಒಂದೇ ಬಾರಿ ಇದೆ ಅಂತ ಅರ್ಥ. 5ರ ಅರ್ಥ 5ರ ಮೇಲೆ 2 ಇದೆ ಅರ್ಥ 5 ಇಂಟು 5 ಆಗಿದೆ ಅಂತ ಅರ್ಥ. 2ರ ಮೇಲೆ 1 ಇದ್ರೆ ಬೇರೆ 2 ಇದೆ ಅಂತ ಅರ್ಥ. 10ರ ಮೇಲೆ 0 ಇದೆಯಲ್ಲ, ಸೊ ಇದಕ್ಕೆ ಏನಂದ್ರೆ ಬೆಲೆ ಕೇವಲ 1. ಯಾವುದೇ ಸಂಖ್ಯೆ ಮೇಲೆ ಅದ್ರ 1 0 ಇದ್ರೆ ಅದ್ರ ಬೆಲೆ 1, ಹಿಂಗಿದ್ರು 1, ಹಿಂಗಿದ್ರು 1, 1000 ಬಾರ್ದು ಮೇಲೆ ಬಾರ್ದು 1. ಸೊ ನಿಮ್ ನೆನಪಿರ್ಲಿ, ಯಾವುದೇ ನಂಬರ್ ಮೇಲೆ ಅದ್ರ ಪವರ್ 0 ಇರಲಿ, ಅದ್ರ ವ್ಯಾಲ್ಯೂ 1 ಬರ್ತದ. ಸೊ ಇಷ್ಟು ಹೇಳ್ತೀನಿ. ಸೊ ಇದಕ್ಕೆ 1 ಬಂತಂತ ನಿಮ್ಗೆ ಗೊತ್ತಾಯ್ತು. ಸೊ ಇಲ್ಲಿ ಬರ್ರಿ, ಇದ್ರ ಮೇಲೆ ಈ ನಂಬರ್ ಇದೆ ಅಷ್ಟು ಬಾರಿ ಆ ಸಂಖ್ಯೆನ ಗುಣಿಸಿರ್ತಾರ ಅಂತ ಅದೇ ನಂಬರಿಂದ ಅಂತ ಅನ್ಕೋಬೇಕು. ಈಗ ಇದಕ್ಕೆ 3 ಸ್ಕ್ವೇರ್ ಅಂತಾರ. 3 ಇಂಟು 3 ಎಷ್ಟು ಬರ್ತಾ 9. ಅದ್ರ ಕೆಳಗೆ ಕರೆಕ್ಟಾಗಿ 9 ಬರೀಬ್ರಿ. ನಾನು ಅದ್ರ ವ್ಯಾಲ್ಯೂನು ಬಿಡಿಸ್ಕೊತೀನಿ. 3 3 is 9 ಡಿವೈಡ್ ಬೈ 3 ಟು ದ ಪವರ್ ಆಫ್ ಅಂದ್ರೆ ಏನು, ಕೇವಲ 3 ಟು ದ ಪವರ್ 3 ಅಷ್ಟೇ ಐತೆ. 3 ಪ್ಲಸ್ 5 ಸ್ಕ್ವೇರ್ 5ರ ಘಾತ 2 ಅಂದರೆ 5ನ್ನ 2 ಬಾರಿ ಗುಣಿಸ್ತಾರೆ. 5 5 25. ಸೊ 25 ಇಂಟು 2ರ ಅರ್ಥ ಏನು, 2ರ ಮೇಲೆ ಅಂದರೆ 2 1 ಬಾರಿ ಅಂತ 2 ಮೈನಸ್ 10ರ ಘಾತ 0 ಅಂದರೆ ಏನು ಹೇಳಿದೆ ನಾನು, ಯಾವುದೇ ಸಂಖ್ಯೆ ಮೇಲೆ 0 ಇದೆ ಅದ್ರ ಬೆಲೆ ಏನಂತ 1. ಸೊ ಈಗೆಲ್ಲ ಅಳಿಸಿಬಿಡ್ತೀನಿ. ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಸೊ ಇದು ಫಸ್ಟ್ ಈ ರೀತಿ ನಾವು ಏನು ಮಾಡ್ಕೋಬೇಕು, ಅದನ್ನು ಕ್ಲೀನಾಗಿ ಬಿಡಿಸ್ಕೋಬೇಕು. ನಂಬರ್ ಬಿಡಿಸ್ಕೊಂಡ್ವಿ. ಈಗ ಏನು ಮಾಡ್ಬೇಕು, ಈಗೆಲ್ಲ ನೋಡ್ರಿ ಬರೀ ಭಾಗಾಕಾರ ಪ್ಲಸ್ ಗುಣಾಕಾರ ಮೈನಸ್. ಸೊ ಅಂದರೆ ಈಗ ಡಿ ಮಾಸ್ ಮಾಡಬೇಕು. ಸೊ ಭಾಗಾಕಾರ ಗುಣಾಕಾರ ಕೂಡ್ಸು ಕಳಿ. ಫಸ್ಟ್ ಬಾಕ್ಸ್ ಅಂಬರಿ, ಬಾಕ್ಸ್ ಇಲ್ಲೇ ಐತೆ ನೋಡ್ರಿ. ಎಷ್ಟು ಬರುತ್ತೆ, 9ಅನ್ನು 3ರಿಂದ ಬಾಗಿಸ್ಬೇಕು. 3 ಹೌ ಮಚ್ 9, 3 3 9 ಪ್ಲಸ್ 25 ಇಂಟು 2 ಮೈನಸ್ 1. ಕ್ಲಿಯರ್. ಈಗ ಬರ್ರಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. 25 ಇಂಟು 2, 25 2 50, 25 50 ಇಸ್ ಈಕ್ವಲ್ ಟು 3 3 ಪ್ಲಸ್ ಪ್ಲಸ್ಸು ಮೈನಸ್ ಮೈನಸ್ಸು 1. ಸೊ 3 ಪ್ಲಸ್ 50 ಮೈನಸ್ 1. ಈಗ ಕೂಡಿಸ್ಬೇಕು. ಫಸ್ಟ್ ಇಲ್ಲೇ ಪ್ಲಸ್ ಚಿಹ್ನೆ, ಪ್ಲಸ್ 50 ಮೈನಸ್ 1. ಯಾವ್ದು ಕೂಡಿಸ್ಬೋದು, ಪ್ಲಸ್ಸನ್ನು ಕೂಡಿಸ್ಬೋದು. 53 ಸೇರಿದ್ರೆ 53 ಮೈನಸ್ 1. 53ರ ಕಳಿಬೇಕು. 53 1 ಕಳೆದ್ರೆ 52. ದೇರ್ ಫೋರ್ ದ ಆನ್ಸರ್ 52. ನೋಡಕ್ಕೆ ಲೆಕ್ಕ ಹಿಂಗೈತೆ, ಫೈನಲ್ ಆನ್ಸರ್. ನಾವು ಲೆಕ್ಕ ಸೇಮ್ ಹಿಂಗೆ ಮಾಡ್ಬೇಕು, ಆದರೆ ಸಂಖ್ಯೆಗಳನ್ನು ಬೆಲೆ ಕಂಡುಹಿಡ್ಕೋಬೇಕು. ಸ್ವಲ್ಪ ನೆನಪಿರಲಿ, ಈ ರೀತಿ ಸಂಖ್ಯೆ ಬಂದರೆ ಅದರ ಬೆಲೆ ಬರಬೇಕು. ಅದನ್ನು ಫಸ್ಟ್ ಕೆಲಸ ಮಾಡ್ಬೇಕು. ನೀವೇನಾದ್ರೂ 3 3 9 3 3 ಅದು 1 ಅಂತ ಬರೆದು ಕೂಡಿಸಿ ಹಿಂಗೆ ಇಡಕ್ಕೆ ಬರಲ್ಲ. ನೆನಪಿರಬೇಕು, ಈ ರೀತಿ ಕ್ಲಿಯರಾಗಿ ಬಿಡಿಸ್ಬೇಕು. ಸೊ ನೀವೇನು ಮಾಡೋಕಪ್ಪ ಅಂದರೆ 6ರ ಮೇಲೆ ಈ ರೀತಿ ಬರ್ತೀನಿ. ಇದರ ಬೆಲೆ 6 ಇಂಟು 6 ಇಂಟು 6. ಇದನ್ನು ಕಾಮೆಂಟ್ ಮಾಡಿರಿ. ಸೊ ಅಂದರೆ ಅರ್ಥ ನೆನ್ಬಿಟ್ಟು ಇಲ್ಲಿ ಮೇಲೆ ಇದೆ ಅಂತಂದರೆ ಎಷ್ಟು ನಂಬರ್ ಇರ್ತದೆ ಮೇಲೆ ಅಷ್ಟು ಬಾರಿ ಆ ಸಂಖ್ಯೆಯನ್ನು ಗುಣಿಸ್ಬೇಕು. ಅದೇ ಸಂಖ್ಯೆ 8ರ ಮೇಲೆ ಈ ರೀತಿ ಅಂದರೆ 8ಅನ್ನು 2 ಸಲ ಬರ್ಕೋಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. 8 8 64. 2 ಬಾರಿ ಗುಣಿಸಿದರೆ ಅದೇ ಸಂಖ್ಯೆನ ಇದಕ್ಕೆ ನಾವು ವರ್ಗ ಸಂಖ್ಯೆ ಅಂತೀವಿ. ನಾನು ಆಲ್ರೆಡಿ ಸಂಖ್ಯೆಗಳ ವಿಧಗಳ ಮೇಲೆ ಪಾಠವನ್ನು ಮಾಡಿದ್ದೀನಿ, ನೋಡ್ಕೊಳ್ರಿ. ಈ ವರ್ಗ ಸಂಖ್ಯೆ ಮೇಲೆ ಡೀಟೇಲ್ ಪಾಠ ಮಾಡಿದ್ದೀನಿ. ಯಾವುದೇ ಸಂಖ್ಯೆಯನ್ನು 2 ಬಾರಿ ಗುಣಿಸಿದರೆ ಅದಕ್ಕೆ ವರ್ಗ ಸಂಖ್ಯೆ ಅಂತೀವಿ. ಯಾವುದೇ ಸಂಖ್ಯೆಯನ್ನು 3 ಬಾರಿ ಗುಣಿಸಿದರೆ ಅದಕ್ಕೆ ಘನ ಸಂಖ್ಯೆ ಅಂತೀವಿ. ಏನಂತೀವಿ, ಘನ ಸಂಖ್ಯೆ ಅಂತೀವಿ. ಸೊ ಹಂಗಂದ್ರೆ ಇದು ವರ್ಗ ಆಗುತ್ತೆ, ಇದು ವರ್ಗ ಆಗುತ್ತೆ. ಸೊ 2 ಬಾರಿ ಗುಣಿಸಿದ್ರೆ ವರ್ಗ, 3 ಬಾರಿ ಗುಣಿಸಿದ್ರೆ ಗುಣ. ಆದರೆ ಇದಕ್ಕೆ ನೀವು ಉತ್ತರ ಕಳಿಸ್ರಿ. 6ರ ಘನ 6 ಇಂಟು 6 ಇಂಟು 6 ಎಷ್ಟು ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಂಬರಿ. ಇದನ್ನು ಕ್ಲಿಯರ್ ನೋಟ್ ಡೌನ್ ಮಾಡ್ಕೊಳ್ರಿ, ಸರ್ಕೊಂತೀನಿ. ಓಕೆ,
ಈಗ ಆವರಣ ಬಿದ್ದಾಗ ಯಾವ ರೀತಿ ಕ್ಲೀನ್ ಆಗಿ ಏನ್ ಮಾಡುತ್ತಪ್ಪ ಅಂದ್ರೆ ಆವರಣದ ಬ್ರಾಕೆಟ್ಸ್ ಅಂದ್ರೆ ಬಾಡ್ ಮಾಸ್ ಅಂತ ಅಂದ್ರೆ ಆವರಣ, ಬಿ ಅಂದ್ರೆ ಆವರಣ, ಓ ಅಂದ್ರೆ ದ ಆಗಿರ್ಬೋದು, ರ ಆಗಿರ್ಬೋದು, ಡಿ ಅಂದ್ರೆ ಭಾಗಾಕಾರ, ಎಂ ಅಂದ್ರೆ ಗುಣಾಕಾರ, ಎ ಅಂದರೆ ಸಂಕಲನ, ಎಸ್ ಅಂದ್ರೆ ವ್ಯವಕಲನ. ಈ ರೀತಿ ಆವರಣ, ಓ ಅಂದ್ರೆ ಆಫ್, ದ ಆಗಿರ್ಬೋದು, ರ ಆಗಿರ್ಬೋದು, ಡಿ ಅಂದ್ರೆ ಭಾಗಾಕಾರ, ಎಂ ಅಂದ್ರೆ ಗುಣಾಕಾರ, ಎ ಅಂದ್ರೆ ಎಡಿಷನ್, ಸಂಕಲನ, ಎಸ್ ಅಂದ್ರೆ ವ್ಯವಕಲನ. ಸೊ ಈಗ ಬರೀ ನಾವು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ಆವರಣ. ಸೊ ಅದಕ್ಕೆ ಇದನ್ನೆಲ್ಲ ತೆಗೆದು ಬಿಡ್ತೀವಿ. ಉಳಿಕಿದೆಲ್ಲ ಸೇಮ್, ಆವರಣದ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಮೊದಲನೇದು ರೇಖಾವರ್ಣ. ಸೊ ಇದಕ್ಕೆ ಎಂತಾರಪ್ಪ ಅಂದ್ರೆ ಸ್ಟ್ರೈಟ್ ಬ್ರಾಕೆಟ್, ಸ್ಟ್ರೈಟ್ ಬ್ರಾಕೆಟ್ ಆಗುತ್ತೆ. ಯಾವ ರೀತಿ ಇರ್ತದೆ? ಈ ರೀತಿ ಇರುತ್ತೆ, ಈ ರೀತಿ ಇರುತ್ತೆ ಬ್ರಾಕೆಟ್. ಸರಿ, ಹೆಂಗೆ? ಇಲ್ಲಿ ಹಿಂಗಿರುತ್ತೆ, ಸಂಖ್ಯೆಗಳ ಮೇಲೆ, ಈ ಸಂಖ್ಯೆಗಳ ಮೇಲೆ ಲೈನ್ ಇರ್ತೈತೆ, ಈ ಲೈನು ಮೇಲೆ ಇರ್ತದೆ. ಸೊ ಅವಾಗ ಏನು ಮಾಡಬೇಕು? ಇದನ್ನು ಫಸ್ಟ್ ಮಾಡಬೇಕಂತ. ಸೊ ನಾವು ಅಂತೀವಿ ಫಸ್ಟ್ ಭಾಗಿಸ್ಬೇಕು. ನೋ, ಬ್ರಾಕೆಟ್ ಇದ್ದಾಗ ಫಸ್ಟ್ ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಈ ಬ್ರಾಕೆಟ್ ನೇಮ್ ಏನು? ಸ್ಟ್ರೈಟ್ ಬ್ರಾಕೆಟ್. ಏನು ಹೇಳಿದ್ರೆ ಸ್ಟ್ರೈಟ್ ಬ್ರಾಕೆಟ್. ಸೊ ಎರಡನೇದು ಅಲ್ಪಾವರಣ. ಅಲ್ಪಾವರಣ ಸ್ಮಾಲ್ ಬ್ರಾಕೆಟ್ ಅಂತ. ಸೊ ಇದು ಯಾವ ರೀತಿ ಇರುತ್ತಪ್ಪ? ಇಂಡಿಕೇಟ್ ಜಸ್ಟ್ ನೀವು ಅಬ್ಸರ್ವ್ ಮಾಡಿರ್ತೀರಿ, ಈ ರೀತಿ ಇರುತ್ತೆ. ಸೊ ಈ ರೀತಿ ಕೊಟ್ಟು. ಸೊ ಮೂರನೇದು ಪುಷ್ಪವರ್ಣ. ಇದು ನೋಡೋಕೆ ಸ್ವಲ್ಪ ವಿಚಿತ್ರವಾಗಿರುತ್ತೆ, ಹೂವಿನ ಗತನೆ ಇರುತ್ತೆ. ಪುಷ್ಪವರ್ಣ, ಪುಷ್ಪ ಅಂದ್ರೆ ಫ್ಲವರ್ಸ್, ಅದಕ್ಕೆ ಫ್ಲವರ್ ಬ್ರಾಕೆಟ್ ಅಂತಾರೆ. ಸೊ ಇದನ್ನು ನೋಡೋಕ್ಕೆ ಫ್ಲವರ್ ಥರನೇ ಕಾಣುತ್ತೆ ಬ್ರಾಕೆಟ್. ಸೊ ಇದು ಫ್ಲವರ್ ಬ್ರಾಕೆಟ್, ಈ ರೀತಿ ಬ್ರಾಕೆಟ್. ಸರ್ ಅದು ಎಲ್ಲಿರ್ತಂದ್ರೆ ಹಿಂಗಾಕಿರ್ತಾರೆ, ಹಿಂಗಾಗಿ. ಸೊ ಫೋರ್ತ್ ಒನ್ ಬಂದ್ಬಿಟ್ಟು ಚೌಕಾವರ್ಣ. ಇದೇ ಫೈನಲು, ಇರೋದೇ ನಾಲ್ಕೇ ವರ್ಣ. ಸ್ಕ್ವೇರ್ ಬಕೆಟ್ ಕೆಳಗೆ ಬರೋದು ನಿಮಗೆ ಕಾಣುತ್ತಲ್ವ? ಕ್ಲಿಯರ್, ಸ್ಕ್ವೇರ್ ಥರನೇ ಕಾಣುತ್ತೆ. ಈ ರೀತಿ ಕಾಣುತ್ತೆ ನೋಡ್ರಿ, ಕ್ಲೀನಾಗಿ ಕಾಣುತ್ತಾ? ಎಸ್, ಕ್ಲೀನಾಗಿ ಕಾಣ್ತಾ ಇದೆ. ಸೊ ನೆನಪಿರಲಿ, ಇರೋದೇ 4 ಬ್ರಾಕೆಟು. ಒಂದು ರೇಖಾವರ್ಣ, ಅಲ್ಪಾವರಣ, ಪುಷ್ಪವರ್ಣ, ಚೌಕವರ್ಣ, ಅಥವಾ ಸ್ಟ್ರೈಟ್ ಬ್ರಾಕೆಟ್, ಸ್ಮಾಲ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್. ಅದಕ್ಕೆ ನಾನು ಏನು ಮಾಡಿದರೆ ಇವನ್ನ ನೆನಪಿಟ್ಕೊಳ್ಳೋಕೆ ಒಂದು ವಾಕ್ಯವನ್ನು ಹೇಳ್ಬಿಟ್ಟಿದ್ದೀನಿ ಕನ್ನಡದಲ್ಲಿ. ಸೊ ರೇಖಾ, ಅಲ್ಪ, ಪುಷ್ಪ, ಚೌಕ. ಹೆಂಗೆ? ರೇಖಾ, ಅಲ್ಪ ಮೀನ್ಸ್ ಸ್ವಲ್ಪ, ಅಲ್ಪ. ಪುಷ್ಪ ಮೀನ್ಸ್ ಹೂವ, ಪುಷ್ಪಕ್ಕಾಗಿ. ರೇಖಾ ಅಲ್ಪ ಪುಷ್ಪಕ್ಕಾಗಿ ಚೌಕವನ್ನ ದಾಟಿದ್ಲು ಅಂತ.
ಸರ್ ಏನು ಸರ್, ರೇಖಾ ಅನ್ನೋ ಹುಡುಗಿ ಅಲ್ಪ ಅಂದ್ರೆ ಸ್ವಲ್ಪ ಹೂವು, ಪುಷ್ಪ ಅಂದ್ರೆ ಹೂವು, ಸ್ವಲ್ಪ ಹೂವು ತರಕ್ಕೋಸ್ಕರ ಚೌಕ ಅಂದರೆ ಒಂದು ಮನೆ ಮುಂದಿರೋ ಒಂದು ಕಾಂಪೌಂಡ್, ಮನೆಗೆ ಸುತ್ತ ಕಾಂಪೌಂಡ್ನ ದಾಟಿದ್ಲು ಅಂತ. ಸೊ ಈ ವಾಕ್ಯದಲ್ಲಿ ರೇಖಾವರಣ, ಅಲ್ಪಾವರಣ, ಪುಷ್ಪವರ್ಣ, ಚೌಕಾವರಣ ಅಂತ 4 ಆವರಣ ಕ್ಲೀನಾಗಿ ಆರ್ಡರ್ ವೈಸ್ ಬಂದ್ಬಿಡುತ್ತೆ. ಸೊ ರೇಖಾ ಅಲ್ಪ ಪುಷ್ಪಕ್ಕಾಗಿ ಚೌಕ ದಾಟಿದ್ಲು. ಸೊ ಈ ಆವರಣ ನಾವು ಕ್ಲೀನಾಗಿ ಒಂದೊಂದಾಗಿ ಫಸ್ಟ್ ಪ್ರಿಫರೆನ್ಸು ಇದಕ್ಕೆ ಕೊಡಬೇಕು, ಸೆಕೆಂಡು ಇದಕ್ಕೆ ಕೊಡಬೇಕು, ಥರ್ಡ್ ಇದಕ್ಕೆ, ಫೋರ್ತ್ ಇದಕ್ಕೆ. ಒಂದು ವೇಳೆ ಇದು ಕೊಟ್ಟಿಲ್ಲ, ಸೊ ಇದನ್ನು ಮಾಡ್ಬೇಕು, ಇದನ್ನು ಕೊಟ್ಟಿಲ್ಲ ಇದನ್ನು ಮಾಡ್ಬೇಕು, ಇದನ್ನು ಕೊಟ್ಟಿಲ್ಲ ಇದನ್ನು ಮಾಡ್ಬೇಕು. ಯಾವುದು ಕೊಟ್ಟಿಲ್ಲ ಅಂತ ಸೀದಾ ವಿಶೇಷ ಗುಣಾಕಾರಕ್ಕೆ ಹೋಗ್ಬೇಕು. ಅಂದರೆ ಆಫ್, ದ, ರ ನೋಡಿದ್ದೀವಿ ವರ್ಗ. ಸೊ ಅದು ಇಲ್ಲ, ನೆಕ್ಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಸಂಕಲನ, ಆಮೇಲೆ ವ್ಯವಕಲನ. ಈ ರೀತಿ ಆರ್ಡರ್ ವೈಸ್ ಇವೆಲ್ಲ ಸೇಮ್ ಇಷ್ಟೊತ್ತು ಬಿಡಿಸಿವಲ್ಲ. ಸೊ ಅದಕ್ಕಿಂತ ಮುಂಚೆ ಇನ್ನು ಬಿಡಿಸ್ಬೇಕು, ಇವಿಲ್ಲಾಂದರೆ ಆರ್ಡರ್ ವೈಸ್ ಅವೇ ಹೋಗಬೇಕು. ಸೊ ಇವೆಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಅಬೌಟ್ ಏನಪ್ಪ ಅಂದರೆ ಆವರಣ ಇದ್ದಾಗ ಏನು ಮಾಡಬೇಕಪ್ಪ ಅಂದರೆ ಇವನ್ನೆಲ್ಲ ಮಾಡಿ ತದನಂತರ ಆ್ಯಸ್ ಇಟ್ ಈಸ್ ಆವರಣ ಇಲ್ಲದಿರುವಾಗ ನಾವೇನು ಮಾಡಿದ್ವಿ, ವಿಶೇಷ ಗುಣಾಕಾರ, ಭಾಗಾಕಾರ, ಗುಣಾಕಾರ, ಕೂಡಿಸೋದು, ಕಡಿಮೆಯಲ್ಲಿ ಆರ್ಡರ್ ವೈಸ್ ಅಂತ ಮಾಡ್ಕೋದು. ಒಂದು ವೇಳೆ ಆವರಣದೊಳಗೆ ಬಹಳ ಬಂದ್ಬಿಟ್ಟು ಅಂತಂದರೆ, ಈಗ ಆವರಣದೊಳಗೆ ಈಗ ನಾವು ಒಂದು ಸಣ್ಣದೊಂದು ಉದಾಹರಣೆ ನೋಡೋಣ. ಇಷ್ಟೈತೆ, ಹಿಂಗೆ ಕೊಟ್ಟನಪ್ಪಲ್ಲ ಸರ್, ಏನಿಲ್ಲ ಆಗ್ತದೆ ನೋಡ್ಬಿಡು ಒಂದ್ಸಲ. ಸೊ ಬ್ರಾಕೆಟ್ ಕೊಟ್ರ ಬಿ ಹಾಕೊಳ್ಳೋಣ, ಬಾಡ್ ಮಾಸ್ ಹಾಕಮ್ಮನ, ಈ ರೂಲ್ ಫಾಲೋ ಮಾಡಿ. ಬಿ ಅಂದರೆ ನಿಮ್ಗೆ ಗೊತ್ತೆ, ರೇಖಾವರ್ಣ, ಅಲ್ಪವರ್ಣ, ಪುಷ್ಪವರ್ಣ, ಚೌಕವರ್ಣ. ಫಸ್ಟ್ ಇದನ್ನು ಬಿಡಿಸ್ಬೇಕು. ಇದೈತಾ, ಕಾಣುತ್ತ ಐತಲ್ಲ, ಐತಿ. ಏನೇನಕ್ಕೆ ಹಾಕ್ಯಾರ, 3 + 15 ಹಾಕ್ಯಾರ, ಕೂಡ್ಸವ ಎರಡನ್ನು. ಅಲ್ಲಿ ಏನಿರಲಿ ಸಂಬಂಧ ಇಲ್ಲ, ಅದನ್ನು ಫಸ್ಟ್ ಬಾಗಿಸ್ಬೇಕಾಯ್ತು. ನಮಗೆ ಫಸ್ಟ್ ಇದೇ ಇಂಪಾರ್ಟೆಂಟು. ಸೊ ಅದನ್ನು ಫಸ್ಟ್ ಮಾಡೋದು. ಅವೆರಡನ್ನ ಕೂಡಿಸ್ರಿ. 15 + 3 18. ಸೊ ರೇಖಾವರ್ಣ, ಇದು ಪುಷ್ಪ, ಹಿಂಗೆ ಅಲ್ಪವರ್ಣ ಇರಲಿ. ಇದನ್ನು ತೆಗೆದ್ಬಿಡೋಕೆ. ಈಗ ಅದನ್ನು ಉತ್ತರ ಬಂದ ತಕ್ಷಣ ಕೊನೆಗೆ ಒಂದು ನಂಬರ್ ಆದ ತಕ್ಷಣ ತೆಗೆದ್ಬಿಡೋಕೆ, ಇದನ್ನು ತೆಗೆದ್ಬಿಡೋಕೆ. ಇದನ್ನು ಕೂಡಿಸಿ 18 / 3 + 6. ಕ್ಲಿಯರ್? ಈಗ ಸರ್ ನಾವು ಅಲ್ಪವರ್ಣ ಮಾಡಬೇಕು. ಅದರೊಳಗೆ ಭಾಗಕಾರಣ ಐತೆ ಕೂಡಿಸಿ ಯಾವ್ದು ಫಸ್ಟ್ ಮಾಡಬೇಕು, ಅದರೊಳಗಡೆ ಈ ರೀತಿ ಬೇರೆ ಬೇರೆ ಚಿಹ್ನೆ ಬಂದು ಫಸ್ಟ್ ಡಿವಿಷನ್ ಮಾಡಬೇಕು, ಭಾಗಿಸ್ಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಎಡಿಷನ್ ಮಾಡಬೇಕು, ಆಮೇಲೆ ಸಬ್ಟ್ರಾಕ್ಷನ್. ಸೇಮ್ ಡಿ ಮಾಸೇ ಮಾಡಬೇಕು. ಸೊ ಇದನ್ನು ಫಸ್ಟ್ ಭಾಗಿಸ್ಬೇಕು. ನೆನಪಿರಲಿ, ಆವರಣ ಆಗ್ತಾನೇ ಬರಬೇಕು. ಫೈನಲ್ ಯಾವಾಗ ಲಾಸ್ಟ್ ಒಂದೇ ನಂಬರ್ ಬರುತ್ತೆ ಅಲ್ಲಿ ಬಿಡಬೇಕು. ಸೊ 3 18. 18ಅನ್ನು 3ಇಂದ ಭಾಗಿಸಿದ್ರೆ 3 6 18 0 0. ಎಷ್ಟು ಬಂತು ಉತ್ತರ? 6 ಬಂತು. +6 6 + 6 12. ಈಗ ಬ್ರಾಕೆಟ್ ತೆಗಿಬೇಕು. ಯಾಕಪ್ಪ ಅಂದ್ರೆ ಒಂದೇ ನಂಬರ್. ಯಾವ ಫೈನಲ್ ಆಗಿ ಒಂದು ಸಿಂಗಲ್ ನಂಬರ್ ಬರ್ತದೆ ಅವಾಗೆಲ್ಲ ಬ್ರಾಕೆಟ್ ತೆಗೆದಿರಬೇಕು. ನೆನಪಿರಲಿ. ಈಗ ಬ್ರಾಕೆಟ್ ಇಲ್ಲಿ ತೆಗೆದ್ವಿ. ಈ ಬ್ರಾಕೆಟ್ನ ಯಾಕೆ ತೆಗೆದಿವಪ್ಪ ಅಂದರೆ 3 + 15 18 ಬಂತು, ಸಿಂಗಲ್ ನಂಬರ್ ಬಂತು, ಆ ಬ್ರಾಕೆಟ್ ಹೋಯ್ತು. ಅದೇ ರೀತಿ ಲೆಕ್ಕ ಮಾಡಿದ್ವಿ, ಮತ್ತೆ ಫೈನಲ್ ಆನ್ಸರ್ 12 ಬಂತು. ನೋಡಿ ನೆನಪಿರಲಿ, ಈ ರೀತಿ ಮಾಡಬೇಕು. ಕ್ಲೀನಾಗಿ ನೋಡ್ಕೊಡ್ರಿ. ಫಸ್ಟ್ ರೇಖಾವರ್ಣ ಬಿಡಿಸಿನಿ, ಆಮೇಲೆ ಅಲ್ಪವರ್ಣ. ಇನ್ನು ಯಾವ ಆವರಣ ಇದ್ದಿಲ್ಲ. ಸೊ ಇದನ್ನು ಬಿಡಿಸಿದ್ವಿ, ಇದನ್ನು. ಸೊ ಇದಿಲ್ಲ, ಯಾಕೆ ಬಿಡಿಸೋದ್ರೆ ಇದಿಲ್ಲ, ಬಿಟ್ಬಿಟ್ವಿ. ಸೊ ಈ ರೀತಿ ಇನ್ನೂ ನಾವು ಬ್ರೀಫಾಗಿ ಏನು ಮಾಡಮ್ಮ, ಪ್ರತಿಯೊಂದು ಲೆಕ್ಕವನ್ನು ತಿಳ್ಕೊಳ್ಳೋಣ. ಸೊ ನಿಮ್ಗೊಂದು ಸಣ್ಣ ಲೆಕ್ಕ, ಸಣ್ಣ ಅಂದರೆ ಸಣ್ಣ ಲೆಕ್ಕ ಕೊಡ್ತೀನಿ ನೋಡಿ. ಇಂಥದೇ ಒಂದು ಕೊಡ್ತೀನಿ. ಸೊ ನೋಡ್ರಿ, 15 5 / 5 + 8. ಸೊ ನೋಡ್ರಿ, ಇದಕ್ಕೆ ಫಸ್ಟು ರೇಖಾವರ್ಣ ಹಾಕ್ತೀನಿ. 15 - 5 / 5 + 8 ಅಲ್ಪವರ್ಣ. ಈ ಲೆಕ್ಕಕ್ಕೆ ನೀವು ಉತ್ತರವನ್ನು ಕಾಮೆಂಟ್ ಮುಖಾಂತರ ಮಾಡಬೇಕು. ಕಾಮೆಂಟ್ನ ತಿಳಿಸ್ಬೇಕು. ಇದು ಒಂದು ಲೆಕ್ಕ ಇರಲಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡಮ್ಮ, ಇನ್ನೂ ಡೀಟೇಲ್ ಆಗಿ ಆವರಣ ಯಾವುದು, ಅಲ್ಪವರ್ಣ, ರೇಖಾವರ್ಣ, ಪುಷ್ಪವರ್ಣ, ಚೌಕವರ್ಣ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡೋಣ. ಸಾಕು ಇವತ್ತಿನ ಕ್ಲಾಸ್ಗೆ ಇಷ್ಟ ಅನ್ಕೊಂಡ್ರೆ ಈ ವಿಡಿಯೋದಲ್ಲಿ ಈ ಉತ್ತರವನ್ನು ನೀವು ಕಾಮೆಂಟ್ ಮಾಡಬೇಕು. ಫಸ್ಟ್ ನೆನಪಿರಲಿ, ಬ್ರಾಕೆಟ್ನೇ ಫಸ್ಟ್ ಮಾಡಬೇಕು. ಅದರಲ್ಲಿ ಫಸ್ಟ್ ರೇಖಾವರ್ಣ, ಅಲ್ಪವರ್ಣ, ಪುಷ್ಪವರ್ಣ, ಚೌಕವರ್ಣ. ಸೊ ಫಸ್ಟ್ ಇದನ್ನು ಕೊಟ್ಟಿದ್ದಾರೆ, ಕಾಣ್ತಾ ಇದೆ ನಿಮಗೆ. ತದನಂತರ
ಅಲ್ಪವರ್ಣ ಮಾಡೋಕೆ ಅಲ್ಪವರ್ಣದಲ್ಲಿ ಮಾಡ್ಬೇಕಂದ್ರೆ ನೆಕ್ಸ್ಟ್ ಭಾಗಿಸ್ಬೇಕು ಕೂಡಿಸ್ಬೇಕು ನೆನಪಿರಲಿ. ಸೊ ಈ ಆನ್ಸರ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನೀವು ಪ್ರಯತ್ನ ಮಾಡಿ ಹಾಕ್ತೀರಂತ ಹೋಪ್ ಮಾಡ್ಕೊತ ನೆಕ್ಸ್ಟ್ ಇದೇ ರೀತಿ ಕ್ಲಾಸ್ಗೆ ಡೈಲಿ ನೀವು ನೋಡ್ತಾ ಇರಬೇಕು. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅತಿ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಸೊ ಮತ್ತು ಆನ್ಲೈನ್ ಕ್ಲಾಸ್ ಬಗ್ಗೆ ಮರಿಬೇಡ್ರಿ, ಕೇವಲ 4,000 ರೂಪಾಯಿಗಳಿಗೆ ಮಾತ್ರ. ಸೊ ಕಾಂಟ್ಯಾಕ್ಟ್ ಮಾಡಿ. ಬಾಯ್.